ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಗುರುವಾರ, ಒಂದು ಎಂಗೇಜ್ಮೆಂಟ್ ಇದೆ. ಟೈಮ್ ಬಂದು 10:40 ಆಗ್ತಾಯಿದೆ. ಎಂಗೇಜ್ಮೆಂಟ್ಗೆ ಹೋಗೋಣ ಅಂತೇಳಿ ನಾನು ರಾತ್ರಿ ಒಂದು ಸೀರೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಏನಾದರೂ ವೆಹಿಕಲ್ ಏನಾದರೂ ಮಾಡ್ಬೋದು ಅಂತೇಳಿ ನೋಡಿದ್ರೆ ಏನು ವೆಹಿಕಲ್ ಮಾಡಿಲ್ಲ. ನಾನು ಗೆಸ್ ಮಾಡಿದ್ದೆ ಮಾಡಿರ್ಬೋದು ಅಂತೇಳಿ, ಮಾಡಿಲ್ಲ. ಅದಕ್ಕೆ ನೋಡಿ ಸೀರೆ ಎಲ್ಲ ಇಟ್ಟಿದ್ದು ಎಲ್ಲ ರೆಡಿ ಮಾಡಿಬಿಟ್ಟಿದೆ. ಇವಾಗ ನಾನು ಬಸ್ಸಲ್ಲಿ ಹೋಗ್ತಿದ್ದೀನ. ಸೀರೆ ಎಲ್ಲ ಉಟ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ, ಆದರೆ ಯೂಸ್ ಮಾಡ್ತೀನಿ. ಆದರೂ ಬೇಡ, ಡ್ರೆಸ್ಸೇ ಹಾಕ್ಕೊಂಡು ಹೋಗೋಣ ಅಂದ್ಬಿಟ್ಟು ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಇಲ್ಲೇ ಮುಂದೆ ಮನೆಯವ್ರದ್ದು ಎಂಗೇಜ್ಮೆಂಟ್ ಇರೋದು. ಅವರು ಏನಂದರೆ, ನಾನು ಮೊನ್ನೆ ಹೇಳಿದೆ ಬೇಡ ಮದುವೆಗೆ ಹೋಗೋಣ ಅಂತೇಳಿ. ಅವರು ನಮ್ಮ ಮುಂದೆ ಮನೆಯಲ್ಲಿದ್ದಾರಲ್ಲ, ಅವರು ಬಂದು ನಮ್ಮ ಕ್ಯಾಸ್ಟ್ ಅಂದರೆ ಗೌಡಸ್ ಅವರು. ಅದಕ್ಕೆ ಯಾವುದೇ ಒಂದು ಫಂಕ್ಷನ್ ಆದರೂ ಕೂಡ ಅವರು ಫಂಕ್ಷನಿಗೆ ಹೇಳ್ತಾ ಇರ್ತಾರೆ. ಫುಲ್ಲು ಇವರಿಬ್ಬರು ನಗ್ತಾ ಇದ್ದಾರೆ ನಾನು ಮಾತಾಡ್ತಿರೋದು ನೋಡಿ. ನಾವು ಗೌಡ್ರು, ನೀವು ಗೌಡ್ರು, ಯಾಕೆ ನಾವು ಫಂಕ್ಷನ್ ಮಾಡಿದ್ರೆ ನೀವು ಬರಲ್ಲ ಕರೆದ್ರು ಅಂತ ಹೇಳ್ತಾ ಇರ್ತಾರೆ. ಯಾಕೆಂದರೆ ಮುಂದೆನೇ ಮನೆ ಇರೋದ್ರಿಂದ ಒಂದು ಊರ ಹಬ್ಬ ಆಗಿರ್ಬೋದು, ಏನಾದರೂ ಒಂದು ಫಂಕ್ಷನ್ ಆದರೂ ಕರೀತಾ ಇರ್ತಾರೆ. ನಾನು ಹೋಗಲ್ಲ, ಮೋನ್ ಮಾಮ ಹೋಗಿ ಬರ್ತಾರೆ. ಅದಕ್ಕೆ ಹೇಳ್ತಾ ಇರ್ತಾರೆ, ನಿಮ್ಮ ಮನೆಯವ್ರು ಬರಲ್ಲ, ನೀವು ಮಾತ್ರ ಬರ್ತಾ ಇರ್ತೀರ, ಮುಂದೆನೇ ಇರೋದ್ರಿಂದ ಕರೀತಾ ಇರ್ತಾರೆ. ಇವಾಗಲೂ ಅಷ್ಟೇ ಒಂದು 600-700 ಜನಕ್ಕೆ ಅಂತೇಳಿ ಹೇಳಿದ್ದಾರೆ ಅಂತ ಅವ್ರು ಹೇಳಿದ್ದು. ಅದರಲ್ಲಿ ನಾವು ಗೌಡಸ್ ಆಗಿರೋದ್ರಿಂದ ನೀವು ನಮ್ಮವರಲ್ವಾ ಬನ್ನಿ ಅಂತೇಳಿ ಹೇಳಿದ್ದಾರೆ. ಇನ್ಯಾರಿಗೂ ಹೇಳಿಲ್ಲ. ಮುಂದೆ ಮನೆ ಆಂಟಿ ಎಲ್ಲ ಹೇಳಿದಿದ್ರೆ ಆಂಟಿಗೆ ಫೋನ್ ಮಾಡಿದಾಗ ಅವರು ಇಲ್ಲ ನಮಗೆ ಹೇಳಿಲ್ಲ, ಹೇಳಿದಿದ್ರೆ ಬರ್ತಾ ಇದೆ ಅಂತ ಹೇಳಿದ್ರು. ಸರಿ, ಇವಾಗ ಮತ್ತು ಆಂಟಿನೂ ಬರಲ್ವಲ್ಲ, ಅದಕ್ಕೆ ಇವಾಗ ನಾನು ಕೌಶಿ ಧನು 3 ಜನನೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಒಬ್ಬಳೇ ಹೋಗೋಕ್ಕೆ ಬೇಜಾರಾಗುತ್ತೆ ಅಂತೇಳಿ ಅದಕ್ಕೆ ಸೀರೆ ಹಾಕ್ಕೊಂಡಿಲ್ಲ. ಎಲ್ಲ ತೆಗೆದು ಸೀರೆ ಪಿನ್ ಎಲ್ಲ ಮಾಡಿ ಇಟ್ಟಿದ್ದೆ ನೋಡಿ. ಪೆಟಿಕೋಟ್ಸು ಮತ್ತು ಸ್ಯಾರಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಇವಾಗ ಹಂಗೆ ಬೀಸಾಕಿ ಹಾಕ್ಕೊಂಡು ಹೋಗೋಣ ಅಂತಲೂ ಅಂದ್ಕೊಂಡೆ. ಆಮೇಲೆ ಬೇಡ, ಡ್ರೆಸ್ಸೇ ಬೆಸ್ಟು. ಮತ್ತು ಶೆಕೆ ಎಲ್ಲ ಇದೆ. ವೆಹಿಕಲ್ ಆದರೆ ಒಂದು ಪಕ್ಷ ಆರಾಮಾಗಿ ಹೋಗಿ ಬರ್ಬೋದು. ನಾನಿವಾಗ 2 ಬಸ್ ಹತ್ತು, 2 ಬಸ್ ಇಳಿದು ಮತ್ತೆ ಅಲ್ಲಿಂದ ಗೂಗಲ್ ಮ್ಯಾಪ್ ಹಾಕ್ತೀನಿ. ಏನಾದರೂ ಹತ್ತಿರ ಇದೆ ಅಂದರೆ ನಡ್ಕೊಂಡೇ ಹೋಗ್ತೀವಿ, ದೂರ ಇದೆ ಅಂದರೆ ಆಟೋ ಏನಾದರೂ ಮಾಡ್ಕೊಂಡು ಹೋಗ್ತೀವಿ. ಓಕೆ, ಈ ಥರ ಕತೆ ಆಗಿರೋದು. ಇವಾಗ ಇವ್ರಿಗೆ ಹೇಳ್ತಾ ಇದ್ದೀನಿ, ಅಷ್ಟೊತ್ತಿಂದ ಚೆಸ್ ಆಡ್ತಾಯಿದ್ರು. ಹೊರಡೋಣ ಬೇಗ ಬೇಗ ರೆಡಿಯಾಗಿ, ಅಂದರೆ ರೆಡಿಯಾಗಿದ್ದಾರೆ ಇವರು, ಆದರೆ ಚೆಸ್ ಆಡ್ತಿರೋದ್ರಿಂದ ಲೇಟ್ ಮಾಡಿದ್ದಾರೆ ಅಷ್ಟೇ. ಇವಾಗ ಹೊರಡ್ತೀವಿ. ಅಲ್ಲೇನು ವೀಡಿಯೋ ಮಾಡಲ್ಲ, ಸುಮ್ಮನೆ ಹಾಗೆ ನೋಡ್ತೀನಿ. ಆದರೆ ವೀಡಿಯೋ ನನ್ನ ಪ್ರಕಾರ ಮಾಡಲ್ಲ, ಯಾಕೆ ಬೇಡ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ವೀಡಿಯೋ ಮಾಡ್ತೀನಿ ಅಷ್ಟೇ. ಅವ್ರ ವೀಡಿಯೋ, ಹುಡುಗಿ ವೀಡಿಯೋ ಆ ಥರ ಎಲ್ಲ ಮಾಡೋಕ್ಕೆ ಹೋಗಲ್ಲ, ಬೇಡ. ಓಕೆ, ಹಾಗೆ ನಾವಿವಾಗ ಹೊರಟ್ವಿ. ಒಂದು 5 ನಿಮಿಷ ಬೆಕ್ಕೆಲ್ಲ ಇವಾಗ ಹೊರಡಿಸಿ ಅದನ್ನೆಲ್ಲ ಇವಾಗ ಹೊರಗಡೆ ಕಳಿಸಿ ಲಾಕ್ ಮಾಡಿ ಆಮೇಲೆ ಹೋಗಬೇಕು. ಓಕೆ, ಬಾಯ್. ಸಾರಿ, ಬಾಯ್ ಎಲ್ಲ ನೆಕ್ಸ್ಟ್ ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ನಾನು ಹಾಗೆ ವೀಡಿಯೋ ಎಲ್ಲ ಮಾಡ್ತಾಯಿದ್ನ. ಆವಾಗ ನಮ್ಮ ಧನು ಬಂದುಬಿಟ್ಟು ನನ್ನ ಕೇಳೋದು ಏನಂತ ಅಂದರೆ, ಇದು ಆಂಟಿ ನೀವು ಇದನ್ನೆಲ್ಲ ಹೇಗೆ ಈ ಥರ ಮಾಡೋದು ಅಂತೆಲ್ಲ ನೋಡಿದ್ರಿ, ಎಲ್ಲಿ ಕಲ್ತ್ರಿ, ಈ ಥರ ಎಲ್ಲ ಕ್ವಶನ್ ಮಾಡೋದು ಅವನು. ಆವಾಗ ಅವನಿಗೆ ಹೇಳ್ತಾಯಿದ್ದೆ, ನನಗೆ ಯೂಟ್ಯೂಬಲ್ಲಿ ವೀಡಿಯೋಸ್ಗಳೆಲ್ಲ ನೋಡ್ತಾ ಇದ್ನಲ್ಲ, ಆವಾಗ ಅದನ್ನೆಲ್ಲ ನೋಡಿ ನಾನು ಇದನ್ನು ಕಲ್ತಿರೋದು ಅಂತ ಹೇಳ್ತಾಯಿದ್ದೆ. ಹೌದಾ ಅಂತೆಲ್ಲ ಕೇಳ್ಕೊಳ್ತಿದ್ದೆ. ಅವ್ನಿಗೇನಾದರೂ ಕ್ವಶನ್ ಬಂದರೆ, ಅಂದರೆ ಅವ್ನಿಗೆ ಇದೇಗೆ ಇದೇನು ಅಂತಂದರೆ ಬಂದು ಕೇಳ್ತಾನೆ ಆ ಥರ. ಓಕೆ, ನಾವು ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗಿ 378 ಬಸ್ ಹತ್ಕೊಂಡು ನಾವು ಎಲ್ಲೋದ್ವಿ ಅಂದರೆ ಉತ್ರಳ್ಳಿಗೆ ಹೋದ್ವಿ. ಉತ್ರಳ್ಳಿಗೆ ಹೋಗ್ಬಿಟ್ಟು ಗೂಗಲ್ ಮ್ಯಾಪ್ ಹಾಕಿದೆ. ಅಲ್ಲಿಂದ ಉತ್ರಳ್ಳಿಯಿಂದ 1.5 ಕಿಲೋಮೀಟರು, ಉತ್ರಳ್ಳಿಯಿಂದನೇ ಅದು 1.5 ಕಿಲೋಮೀಟರ್ ತೋರಿಸ್ತಾ ಇತ್ತು. ಆಮೇಲೆ ಆಟೋದವ್ರನ್ನ ಕೇಳಿದೆ, ವಿಶಾಲ್ ರಾಯಲ್ ಕನ್ವೆನ್ಷನ್ ಹಾಲ್ ಎಲ್ಲಿ ಬರುತ್ತೆ ಅಂತೇಳಿ. ಅವರು ನೋಡಿ ಮೇಡಮ್ ಎಷ್ಟು ದೂರ ಇದೆ, ಎಷ್ಟು, ನಾನು ಫಸ್ಟು ರೇಟೆಲ್ಲ ಕೇಳಿದೆ. 50 ರೂಪೀಸ್ ಆಗುತ್ತೆ ಅಂತಂದರು. ಆಮೇಲೆ ಹತ್ರ ಆಗುತ್ತಾ ತುಂಬ ದೂರ ಆಗುತ್ತಾ ಅಂತ ಕೇಳ್ತಾ ಇದ್ದೆ. ಅದಕ್ಕೆ ಆಮೇಲೆ ಗೂಗಲ್ ಮ್ಯಾಪಲ್ಲಿ ನೋಡಿ ಮೇಡಮ್ ಎಷ್ಟಾಗುತ್ತೆ ಅಂತ. ಆಮೇಲೆ ನೋಡಿದ್ರೆ 1.5 ಕಿಲೋಮೀಟರ್ ತೋರಿಸ್ತಾ ಇತ್ತು. ಅವರು ಆ ಪಾರ್ಟಿಯಲ್ದು ಇದು ಕೊಟ್ಟಿದ್ರು ನೋಡಿ ಕಾರ್ಡು, ಅದರಲ್ಲಿ ಉತ್ರಳ್ಳಿ ಅಂತಲೇ ಇದ್ದಿದ್ದು. ನಾವು ಅದಕ್ಕೆ ಉತ್ರಳ್ಳಿಲೇ ಇಳಿದ್ಬಿಟ್ವಿ. ಇದು ಬಂದು ಪೂರ್ಣ ಪ್ರಜ್ಞಾ ಬಸ್ ಸ್ಟ್ಯಾಂಡ್ ಬರುತ್ತಲ್ಲ, ಅಲ್ಲೇ ಪಕ್ಕದಲ್ಲೇ ಇರುವಂಥದ್ದು. ಆಮೇಲೆ ನಾವು ಅಲ್ಲಿಂದ ನಾನು ಇನ್ನೊಂದು
ಇನ್ನೊಂದು ಬಾರಿ ಏನು ಅಂದ್ಕೊಂಡೆ ಅಂದರೆ ಹರೇಹಳ್ಳಿ ಹತ್ರ ಒಂದು ರಜತಾದ್ರಿ ಪ್ಯಾಲೇಸ್ ಅಂತ ಏನೋ ಒಂದಿದೆ, ಅಲ್ಲಿ ಅದ್ರ ಪಕ್ಕ ಏನಾದರೂ ಇವಾಗ ಪಾರ್ಟಿಯಲ್ಗಳೇನಾದರೂ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೆ. ಅಲ್ಲೂ ಅಲ್ಲ, ಹರೇಹಳ್ಳಿ ಆದಮೇಲೆ ನೆಕ್ಸ್ಟು ಅದು ಪೂರ್ಣಪ್ರಜ್ಞಾ ಬಸ್ ಸ್ಟ್ಯಾಂಡ್ ಹತ್ರನೇ ಇರೋದು, ಅಲ್ಲೇ ಹತ್ರನೇ. ಆಮೇಲೆ ಹೋದ್ವಿ. ಆಮೇಲೆ ಹುಡುಗನ ತಂಗಿ ಬಂದು ಮಾತಾಡ್ಸಿದ್ರು. ಆಮೇಲೆ ನನಗೆ ಸ್ವಲ್ಪ ಹುಡುಗನ ತಂಗಿ ಬಂದುಬಿಟ್ಟು ನನ್ನನ್ನು ಆಂಟಿ ಇವಾಗ ಬಂದ್ರಾ ಅಂತೇಳಿ ಮಾತಾಡಿಸ್ತಾ ಇದ್ಲು. ಆಮೇಲೆ ನನಗೆ ಸ್ವಲ್ಪ ಕನ್ಫ್ಯೂಸ್ ಆಗೋಯ್ತು, ಯಾರು ಅಂತಲೇ ಗೊತ್ತಾಗಲಿಲ್ವಲ್ಲ ಅಂತೇಳಿ. ಆಮೇಲೆ ಯಾರೋ ಗೊತ್ತಿರೋರೇ ಇರಬೇಕು ಅಂದ್ಬಿಟ್ಟು ನಾನು ಮಾತಾಡಿಸ್ದೆ, ಇವಾಗ ಬಂದ್ವಿ ಅಂತೇಳಿ. ಆಮೇಲೆ ಹುಡುಗಿಗೆ ಕನ್ಫ್ಯೂಸ್ ಆಗಿಬಿಟ್ಟು, ಆಂಟಿ ನಾನು ಯಾರೋ ಗೊತ್ತಾಗಲಿಲ್ವಾ ಅಂತ ಕೇಳಿದ್ಲು. ಆಮೇಲೆ ಇಲ್ಲ ಗೊತ್ತಾಗಿಲ್ಲ ನನಗೆ ಅಂತ ಹೇಳಿದೆ. ಆಮೇಲೆ ನಾನು ಆಂಟಿ ವರ್ಷಿಣಿ ಅಂತ ಹೇಳಿದ್ಲು. ಏಕೆಂದರೆ ನಾವು ಡೈಲಿ ಮುಂದೆ ಇದ್ರೂ ಡೈಲಿ ನಾವು ಹತ್ತಿರದಿಂದ ಯಾವತ್ತೂ ಫೇಸ್ ಟು ಫೇಸ್ ನೋಡಿಲ್ಲ. ಅವ್ರ ಮನೆ ಹತ್ರ ನಾವು ಅಂದರೆ ಅವ್ರ ಮನೆ ಮುಂದೆ ಇರೋದ್ರಿಂದ ಮನೆ ಹತ್ರ ಅಷ್ಟೇ ನೋಡ್ತೀವಿ, ಹತ್ರದಿಂದ ನೋಡಿಲ್ಲ. ನಾವು ನಮ್ಮ ಮನೆ ಹತ್ರ ನಿಂತ್ಕೊಂಡು ಅವ್ರನ್ನ ನೋಡ್ತೀವಿ, ಅವರು ಅವ್ರ ಮನೆ ಹತ್ರ ನಿಂತ್ಕೊಂಡು ನಮ್ಮನ್ನ ನೋಡ್ತಾರೆ. ಈ ಥರ ಫಂಕ್ಷನಲ್ಲಿ ಅಂದರೆ ಸ್ವಲ್ಪ ರೆಡಿಯಾಗಿರ್ತಲ್ಲ, ನಂಗೆ ಅಷ್ಟು ಗೊತ್ತಾಗಿಲ್ಲ. ಅದಕ್ಕೆ ಇಲ್ಲ ಗೊತ್ತಾಗಲಿಲ್ಲಪ್ಪ ಅಂದೆ. ಆಮೇಲೆ ನಾನು ವರ್ಷಿಣಿ ಆಂಟಿ ಅಂತ ಅಂದ್ಲು. ಆಮೇಲೆ ಮಾತಾಡಿಸ್ಕೊಂಡು ಆಮೇಲೆ ಒಂದು ಅರ್ಧ ಗಂಟೆ ಕೂತ್ಕೊಂಡಿದ್ವಿ. ಆಮೇಲೆ ಹೋಗ್ಬಿಟ್ಟು ಟೈಮು ಹೇಗಿದ್ರು 1:15, 1:15 ಆಗ್ತಾಯಿತ್ತು. ಅದಕ್ಕೆ ಊಟಕ್ಕೆ ಹೋಗೋಣ ಅಂದ್ಬಿಟ್ಟು ಊಟಕ್ಕೆ ಹೋದ್ವಿ. ಊಟ ಎಲ್ಲ ಮಾಡಿಕೊಂಡು, ಊಟ ಅಂತೂ ತುಂಬ ಚೆನ್ನಾಗಿತ್ತು ಊಟ. ಒಂದು ಇದೂ ಚೆನ್ನಾಗಿಲ್ಲ ಅಂತ ಹೇಳೋಂಗಿಲ್ಲ. ಪ್ರತಿಯೊಂದು ಫುಡ್ಡು ಕೂಡ ತುಂಬ ಟೇಸ್ಟಿಯಾಗಿತ್ತು. ಮತ್ತು ಒಂದೊಂದು ಐಟಮ್ಗಳೇನೆಂದರೆ ಡಿಫ್ರೆಂಟಾಗಿ ಕೂಡ ಮಾಡಿದರು. ಅದನ್ನು ತಿಂದ್ಕೊಂಡು ಹಾಗೆ ಮಳೆ ಸ್ಟಾರ್ಟ್ ಆಗಿತ್ತು, ಆಗಲೇ ಮಳೆ ಬೀಳ್ತಾಯಿತ್ತು. ಆಮೇಲೆ ನಮ್ಮ ಧನು ಒಂದು ಫಂಕ್ಷನ್ಗೆ ಹೋಗಿದ್ವಿ, ನಾನು ಧನು ಎಲ್ಲರೂ. ಆವಾಗ ಅಲ್ಲಿ ಸ್ವೀಟೆಲ್ಲ ಹಾಕಿದ್ರು. ಆವಾಗ ನಮ್ಮ ಧನುಗೆ ಕೇಳೋದು, ಯಾಕಂటే ನೀವು ಸ್ವೀಟೆಲ್ಲ ಹಾಕಿಸ್ಕೊಳ್ಳಲ್ಲ ಅಂತ. ಅದಕ್ಕೆ ನಾನು ಹೇಳಿದೆ, ಸ್ವೀಟೆಲ್ಲ ನಂಗೆ ಇಷ್ಟ ಆಗಲ್ಲ, ಇಷ್ಟ ಆಗಲ್ಲ, ಅದಕ್ಕೆ ನಾನು ಹಾಕಿಸ್ಕೊಳ್ಳಲ್ಲ, ನಾನು ಬರೀ ಖಾರವಾಗಿರೋದಷ್ಟೇ ಹಾಕಿಸ್ಕೊಳ್ತೀನಿ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಅವನು, ಆಂಟಿ ಇದೆಲ್ಲ ನೀವು ಈ ಥರ ಸ್ವೀಟ್ ಎಲ್ಲ ಮಾಡ್ತೀರಾ ನೀವು ಅಂತ ಕೇಳ್ದೆ ನನ್ನ. ಅದು ಯಾವ ಫಂಕ್ಷನ್ ಅಂತ ಗೊತ್ತಿಲ್ಲ. ಅದು ಕುಂಬಳಕಾಯ್ದು ಏನೋ ಒಂದು ಸ್ವೀಟ್ ಮಾಡಿದ್ರು. ಅದು ಸ್ವಲ್ಪ ಜೆಲ್ಲಿ ಥರ ಬರುತ್ತೆ, ಒಂಥರ ಗಾಜು ಟೈಪ್ ಇರುತ್ತೆ ಅದು ಸ್ವೀಟು. ಅದನ್ನು ಹಾಕಿದ್ರು, ಅದನ್ನ ನಾನು ಹಾಕಿಸ್ಕೊಳ್ಳಿಲ್ಲ. ನನಗೆ ಸ್ವೀಟ್ ಅಂದ ತಕ್ಷಣ ನಾನು ಬೇಡ ಅಂತ ಹೇಳ್ಬಿಡ್ತೀನಿ. ಅದಕ್ಕೆ ಆಂಟಿ ಇದನ್ನು ನೀವು ಇದು ಮಾಡ್ತೀರಾ ಅಂತ ಕೇಳ್ದೆ. ಇಲ್ಲ ಮಾಡಲ್ಲ ಅಂತ ಹೇಳಿದೆ ನಾನು. ಅದಕ್ಕೆ ಅವನು ಹೇಳೋದು, ಈ ಥರ ಬಂದಾಗ ಎಲ್ಲನೂ ಟೇಸ್ಟ್ ಮಾಡಬೇಕು ಆಂಟಿ ಅಂತ ಹೇಳೋದು. ಆಮೇಲೆ ಹೇಳೋದು, ಭರ್ಜರಿ ಊಟ ಆಂಟಿ, ಯಾಕೆಂದರೆ ಮನೇಲಿ ಈ ಥರ ಎಲ್ಲ ಅಡುಗೆ ಮಾಡೋಕ್ಕಾಗಲ್ವಲ್ಲ, ಅದಕ್ಕೆ ಇದು ಭರ್ಜರಿ ಊಟ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಅವನಿಗೆ ಎಲ್ಲಾದರೂ ಫಂಕ್ಷನ್ಗೆ ಯಾವುದಾದ್ರೂ ಊಟಕ್ಕೆ ಅಂತ ಹೋದಾಗ, ಧನು ಭರ್ಜರಿ ಊಟ ಅಲ್ವಾ ಅಂತ ರೇಗಿಸ್ತಾ ಇರ್ತೀನಿ. ಅಲ್ಲೂ ಅಷ್ಟೇ 3 ಥರ ಸ್ವೀಟ್ಗಳು ಮಾಡಿದರು. ನಾನು ಒಂದು ಸ್ವೀಟು ಕೂಡ ಹಾಕಿಸ್ಕೊಳ್ಳಿಲ್ಲ. ಅವರು ಹೇಳ್ತಾರೆ, ಒಂದಾದರೂ ಸ್ವೀಟ್ ಹಾಕಿಸ್ಕೊಳ್ಳಿ ಮೇಡಮ್, ಟೇಸ್ಟ್ ಮಾಡಿ ಅಂತ ಹೇಳ್ತಾಯಿದ್ರು. ಇಲ್ಲ ನನಗೆ ಬೇಡ, ಏಕೆಂದರೆ ನನಗೆ ಸ್ವೀಟ್ಗೂ ನನಗೂ ಬರಲ್ಲ, ನಾನು ತಿನ್ನೋದು ಇಲ್ಲ, ಅದು ತಿನ್ನಬೇಕು ಅಂತ ಅನಿಸೋದು ಇಲ್ಲ, ಬೇಡ ಅಂತ ಹೇಳಿದೆ. ಅಂದರೆ ಅವ್ರಿಗೆ ಆ ಥರ ಹೇಳಿಲ್ಲ, ಅವ್ರಿಗೆ ಬೇಡ ಅಂತ ಹೇಳಿದೆ. ನಾನು ನಿಮ್ಗೆ ಹೇಳ್ತಿರೋದಷ್ಟೇ. ಹಾಗೆ ಇಲ್ಲಿ ಸ್ವಲ್ಪ ಹುಡುಗಿದು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ. ಅದು ಕೌಶಿ ವಿಡಿಯೋ ಮಾಡಿರೋದು. ಆಮೇಲೆ ಊಟ ಎಲ್ಲ ಮಾಡ್ಕೊಬಂದು ಮತ್ತೆ ಸ್ಟೇಜ್ ಹತ್ರ ಹೋಗೋಣ ಅಂದ್ಕೊಂಡು ಬಂದ್ವಿ. ಅಲ್ಲೇ ವರ್ಷಿಣಿ ಎಲ್ಲ ಸಿಕ್ಕಿದ್ರು, ಮತ್ತು ಹುಡುಗನ ಅಮ್ಮನೂ ಕೆಳಗಡೆನೇ ಇದ್ದರು. ಆಮೇಲೆ ಆಂಟಿ ಬರ್ತೀವಿ ಅಂತೇಳಿ ಮಾತಾಡಿಸ್ಕೊಂಡು, ಆಮೇಲೆ ಅವರು ಊಟ ಎಲ್ಲ ಚೆನ್ನಾಗಿತ್ತಾ ಅಂತೆಲ್ಲ ಕೇಳ್ತಾಯಿದ್ರು. ಆಂಟಿ ಚೆನ್ನಾಗಿತ್ತು ಅಂತೇಳಿ ಮಾತಾಡಿಸ್ಕೊಂಡು, ಆಮೇಲೆ ನಾವು ಬಸ್ಸಲ್ಲಿ ಬರಬೇಕಲ್ವ, ಲೇಟ್ ಆಗುತ್ತೆ ಅಂತೇಳಿ ಅಲ್ಲಿಂದ ನಾವು ಹೊರಟ್ವಿ. ಹಾಗೆ ಅಲ್ಲಿ ಒಂದು ಗಣೇಶಂದು ವಿಗ್ರಹ ಇಟ್ಟಿದ್ರು, ಮತ್ತು ಈ ಕಡೆ ಕೃಷ್ಣನ ವಿಗ್ರಹ ಇತ್ತು, ಅದನ್ನು ನೋಡಿಕೊಂಡು ಚೆನ್ನಾಗಿತ್ತಲ್ವ, ಅದಕ್ಕೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡೆ. ಹಾಗೆ ಅಲ್ಲಿ ಬಂದ್ವಿ. ಅಲ್ಲಿ ಬಸ್ ಸ್ಟ್ಯಾಂಡ್ ಎಲ್ಲಿದೆ ಅಂತ ಗೊತ್ತಿಲ್ಲ. ಪಾರ್ಟಿಯಲ್ಲಿ ಇಳಿದು ಕೆಳಗಡೆ ಬಂದಮೇಲೆ ಅಲ್ಲಿ ಸೆಕ್ಯೂರಿಟಿ ಇರ್ತಾರಲ್ಲ, ಅವ್ರನ್ನ ವಿಚಾರಿಸ್ದೆ, ಇಲ್ಲಿ ಇದು ಬಸ್ ಸ್ಟ್ಯಾಂಡ್ ಎಲ್ಲಿ ಬರುತ್ತೆ ಅಂತೇಳಿ. ಆಮೇಲೆ ಅವರು ಇಲ್ಲೇ ಒಂದು 5 ನಿಮಿಷ ನಡ್ಕೊಂಡು ಹೋದರೆ ಸಿಗುತ್ತೆ ಅಂತ ಹೇಳಿದರು. ಆಮೇಲೆ ಬಂದರೆ ಅಲ್ಲೇ ಹತ್ರನೇ ಇರೋದು. ಆಮೇಲೆ ಬಂದುಬಿಟ್ಟು ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡ್ತಾಯಿದ್ದೀವಿ. 2:15 ಆದ್ರೂ ಬಸ್ಗಳು ಬಂದಿಲ್ಲ. ಬನಶಂಕರಿಗೆ ತುಂಬ ಬಸ್ಗಳು ಬರುತ್ತೆ, ಆದರೆ 378 ಬಸ್ಗಳು ಸ್ವಲ್ಪ ಕಡಿಮೆನೇ. 1-2 ಬಂತು, ಫುಲ್ಲು ರಶ್ ಇತ್ತು. ಅದಕ್ಕೆ ನಾವು ಹೋಗಲಿಲ್ಲ, ಬೇಡ ವೆಯ್ಟ್ ಮಾಡಿ ಖಾಲಿ ಗಾಡಿಗೆ ಹೋಗೋಣ ಅಂದ್ಬಿಟ್ಟು ನಾನು ಧನು ಎಲ್ಲ ಅಲ್ಲೇ ಕೂತ್ಕೊಂಡಿದ್ವಿ. ಆಮೇಲೆ ವೆಯ್ಟ್ ಮಾಡಿದ್ಮೇಲೆ
ಬಸ್ ಬಂತು, ಖಾಲಿ ಬಸ್ಸು, ಅದಕ್ಕೆ ಹತ್ಕೊಂಡು ಬಂದ್ವಿ. ಹಾಗೆ ಬರಬೇಕಾದ್ರೆ ಡಿಮಾರ್ಟ್ ಹತ್ರ ಇಳಿದ್ವಲ್ಲ, ಹಾಗೆ ಪಿಜ್ಜಾ ತಿಂತೀರೇನೋ ಅಂತ ಕೇಳಿದೆ. ಆಮೇಲೆ ತೊಗೊಳ್ಳೋಣ ಅಂದ್ಬಿಟ್ಟು ಆಮೇಲೆ ಪಿಜ್ಜಾ ಎಲ್ಲ ತೊಗೊಂಡು ಅದನ್ನು ಇವರು ಫೋಟೋ ತೆಗೆದು ವಿಡಿಯೋ ಕಾಲ್ ಮಾಡಿ ಇದನ್ನು ಅಷ್ಟೇ ಹುಡುಗರಿಗೆ ತೋರಿಸೋದು, ಪಿಂಕಿಗೂ ಮತ್ತು ಸ್ವೀಟಿಗೂ. ಪಿಂಕು ಮತ್ತು ಸ್ವೀಟಿ ಮಳವಳ್ಳಿಯಲ್ಲೇ ಇದ್ದಾರೆ, ಅದಕ್ಕೆ ಅವ್ರಿಗೆ ಕಾಲ್ ಮಾಡಿ ತೋರಿಸುವಂಥದ್ದು. ಹಾಗೆ ಪಿಜ್ಜಾ ಎಲ್ಲ ತೊಗೊಂಡು ಪಿಜ್ಜಾಗೆ ಇವ್ರು ಏನು ಮಾಡಿದ್ದಾರೆ ಅಂದರೆ ಎಕ್ಸ್ಟ್ರಾ ಚೀಸ್ ಹಾಕಿಸಿದ್ದಾರೆ, ಚೆನ್ನಾಗಿರುತ್ತೆ ಅಂಥೇಳಿ ಎಕ್ಸ್ಟ್ರಾ ಹಾಕ್ಸಿರೋದಷ್ಟೇ. ಅದು ಹಾಕಿಸ್ಕೊಂಡು ನಾವು ಅಲ್ಲೇ ತಿನ್ನೋಣ ಅಂದ್ಕೊಂಡ್ವಿ. ಆವಾಗ ನನಗೆ ಕೊರಿಯರ್ ಬಂದಿತ್ತು, ಅವ್ರು ಫೋನ್ ಮಾಡಿದರು, ಬಂದಿದ್ದೀನಿ ಮೇಡಮ್ ಮನೆ ಹತ್ರ ಅಂತ. ಅದಕ್ಕೆ ಮನೇಲೇ ತಿನ್ನೋಣ, ತೊಗೊಂಡು ಬನ್ನಿ ಅಂದ್ಬಿಟ್ಟು ಆಮೇಲೆ ಅವರು ಒಂದು 10 ನಿಮಿಷ ವೆಯ್ಟ್ ಮಾಡಿ ಅಂದೆ. ಆಮೇಲೆ ವೆಯ್ಟ್ ಮಾಡ್ತಾಯಿರ್ತೀವಿ ಬನ್ನಿ ಅಂತ ಹೇಳಿದ್ರು. ಅದಕ್ಕೆ ಪಿಜ್ಜಾನ ಮನೆಗೆ ತೊಗೊಂಡು ಬಂದು ಮನೇಲಿ ಅಂದರೆ ಆರಾಮಾಗೂ ಕೂಡ ತಿನ್ಬೋದು. ಅಂದರೆ ಅಲ್ಲೇ ತಿಂದರೆ ಏನಂದರೆ ಬಿಸಿ ಬಿಸಿ ಇರುತ್ತೆ, ಚೀಸ್ ಎಲ್ಲ ಚೆನ್ನಾಗಿರುತ್ತೆ, ಅದರಿಂದ ಅಲ್ಲೇ ತಿನ್ನೋಣ ಅಂತ ಹೇಳಿದ್ದು. ಆಮೇಲೆ ಯಾವಾಗ ಕೊರಿಯರ್ ಬಂದಿದೆ ಅಂತ ಹೇಳಿದ್ರು, ಅದಕ್ಕೆ ನಾವು ಮನೆಗೆ ಬಂದುಬಿಟ್ವಿ. ಮನೆಗೆ ಬರೋದಕ್ಕೂ ಕೊರಿಯರ್ ಅವರು ಬೇರೆ ಕಡೆ ಹೋಗಿದ್ರು. ಆಮೇಲೆ ನಾವು ಮನೆಗೆ ಬಂದು ಒಂದು 5 ನಿಮಿಷ ಆದಮೇಲೆ ಕೊರಿಯರ್ ಅವರು ಬಂದಿದ್ದು. ಸೌಂಡ್ ಮಾಡಬೇಡ್ರು, ಬೆಲ್ಲದ ಮಾತಾಡಿ. ಧನು ಮತ್ತು ಕೌಶಿ ಚೆಸ್ ಆಡ್ತಾ ಇದ್ದಾರೆ, ಅದಕ್ಕೆ ಫುಲ್ಲು ಕಿರ್ಚ್ಕೊಂಡು, ಅದಕ್ಕೆ ಸೌಂಡ್ ಮಾಡಬೇಡಿ ಅಂತ ಹೇಳಿದೆ. ಟೈಮ್ ಬಂದು ಕರೆಕ್ಟಾಗಿ 5 ಗಂಟೆ. ಓಕೆ, ಹಾಗೆ ಇವಾಗ ಒಂದು ನಿಮಿಷ ಇವಾಗ ಮೀಶೋದಿಂದ ಒಂದು 2 ಪ್ರಾಡಕ್ಟ್ನ ಬುಕ್ ಮಾಡಿದ್ದೆ. ಇದು ಅವತ್ತು ತೋರಿಸಿದ್ನಲ್ಲ ಹೊಡೆದೋಯ್ತು ಅಂತೇಳಿ, ಇದು ಮಾತ್ರ ಉಳಿದಿದೆ. ಮತ್ತು ಇವತ್ತು ಒಂದು ಬುಕ್ ಮಾಡಿದ್ದೀನಿ, ಸೇಮ್ ಬಂದಿದೆ ನೋಡಿ, ಆದರೆ ಕಲ್ಲರು ಚೇಂಜ್ ಇದೆ ಅಷ್ಟೇ. ಅವತ್ತು ಸ್ವಲ್ಪ ಈ ಕಲರ್ ಬಂದಿತ್ತು, ಫುಲ್ಲು ಗ್ರೀನ್, ಒಂಥರ ಬ್ಲ್ಯಾಕ್ ಗ್ರೀನ್ ಥರ ಬರೋದಲ್ಲ, ಆ ಥರ ಇದೆ. ಇವತ್ತು ಈ ಥರ ಸ್ವಲ್ಪ ವೈಟು ಆ ಥರ ಇದೆ ಅಷ್ಟೇ. ಆದರೆ ಎರಡು ಒಂದ್ಸರಿ ಮ್ಯಾಚ್ ಆಗುತ್ತೆ ಎರಡೂ. ಇದು ಸ್ವಲ್ಪ ವೈಟ್ ಇದೆ, ಸ್ವಲ್ಪ ಗ್ರೀನ್, ಫುಲ್ಲು ಪಾಚಿ ಗ್ರೀನ್ ಥರ ಬರುತ್ತೆ ನೋಡಿ. ಪಾಚಿ ಗ್ರೀನು ಅಲ್ಲ, ಒಂಥರ ಬ್ಲ್ಯಾಕ್ ಗ್ರೀನ್ ಥರ ಆ ಥರ ಇದೆ. ಇದು ಅವತ್ತು ತರಿಸಿದ್ನಲ್ಲ, ಅದಕ್ಕಿಂತ ಇದು ಚೆನ್ನಾಗಿದೆ. ಸ್ವಲ್ಪ ಈ ಶೇಪ್ ಏನಿದೆ ಸ್ವಲ್ಪ ಇದು ಉದ್ದ ಇದೆ. ಓಕೆ, ಇದು ಬಂದು 111 ರೂಪಾಯಿ. ಧನು ಎಲ್ಲ ಕೇಳ್ತಾಯಿದ್ರು, ಕುಡಿ ಆಂಟಿ ನೋಡ್ತೀನಿ ಅಂತ. ಅದಕ್ಕೆ ಹೇಳ್ತಾಯಿದ್ದೆ, ಅವತ್ತು ತರಿಸಿ ಹಿಂಗೆ ಒಂದ್ಸರಿ ಯೂಸ್ ಮಾಡಿದೆ ಹೊಡೆದಾಕ್ಬಿಟ್ಟಿದ್ದೀನಿ, ಇವಾಗ ನಿಮಗೆ ಕೊಟ್ಟರು ಹೊಡೆದಾಕ್ಬಿಡ್ತೀರಾ, ಬೇಡ ಅಂತ ಹೇಳ್ದೆ. ಇಲ್ಲ ಆಂಟಿ ಕೊಡಿ ಆಂಟಿ ಅಂತ ಹೇಳ್ತಾಯಿದ್ರು, ಕೊಟ್ಬಿಟ್ಟು ಹಾಗೆ ಮೆಲ್ಲಗೆ ಈಸ್ಕೊಬಂದಿದ್ದೀನಿ. ಓಕೆ, ಸದ್ಯಕ್ಕೆ ಇದು ಸ್ವಲ್ಪ ಬಿಡಿಸಿದ್ರು ಹೊಡೆದೋಗ್ಬಿಡುತ್ತೆ, ಹುಷಾರಾಗಿ ನೋಡ್ಕೊಳ್ಳಿ. ಹಾಗೆ ಇನ್ನೂ ಸುಮಾರು ಬುಕ್ ಮಾಡಿದ್ದೀನಿ. ಸದ್ಯಕ್ಕೆ ಇವತ್ತು 2 ಪ್ರಾಡಕ್ಟ್ ಬಂದಿದೆ ಅಷ್ಟೇ. ಹಾಗೆ ನನಗೆ ಇದು ಒಂದು ಬೇಕಿತ್ತು, ಯಾಕೆಂದರೆ ನಾನು ಯಾವಾಗಲೂ ಆಯಿಲು ಒಂದು ಬೌಲಲ್ಲಿ ಹಾಕಿಟ್ಕೊಳ್ತಿದ್ದೆ. ಅಂದರೆ ರೊಟ್ಟಿ ಮಾಡುವಾಗ ಏನಕ್ಕಾದ್ರೂ ಬೇಕಲ್ಲ, ಸ್ಪೂನಲ್ಲಿ ಹಾಕಬೇಕು ಅಂದರೆ ಬೌಲಲ್ಲಿ ಹಾಕಿ ಇಡ್ತಾಯಿದ್ದೆ. ಅದ್ರ ಮೇಲೆ ಒಂದು ಪ್ಲೇಟೆಲ್ಲ ಮುಚ್ಚಿಡ್ತಾ ಇದ್ದೆ. ಅದಕ್ಕೆ ಇದನ್ನು ಒಂದು ಮೀಶೋದಲ್ಲಿ ನೋಡಿದ್ದೆ, ಚೆನ್ನಾಗಿದೆ ಅಂತೇಳಿ. ಹಾಗೆ ಈ ಬ್ರಷ್ ಏನಿದೆ, ಇದು ಒಂದು ಸಿಲಿಕಾನ್, ಇದು ಪ್ಲಾಸ್ಟಿಕ್ ಅಲ್ಲ, ಸಿಲಿಕಾನಿಂದ ಮಾಡಿರುವಂಥದ್ದು, ಸಾಫ್ಟಾಗಿರುತ್ತೆ. ಇದರಿಂದ ಹಿಂಗೆ ಆಯಿಲ್ನ ಡಿಪ್ ಮಾಡಿ ಹೀಗೆ ಮಾಡುವಂಥದ್ದು. ಇದು ಬಂದು ಗ್ಲಾಸು, ಚೆನ್ನಾಗಿದೆ ಕ್ವಾಲಿಟಿ. ಇದು ರೇಟು ಮರ್ತೋಗಿದೆ, ಲಿಂಕ್ ಬೇಕಾದರೆ ಕೇಳಿ ಹಾಕ್ತೀನಿ. ಈ ಥರ ಇದೆ. ಇದು ಪ್ಲಾಸ್ಟಿಕ್ ಅಲ್ಲ, ಸಿಲಿಕಾನ್. ತುಂಬ ಜನ ಅಂದ್ಕೊಳ್ತಾರೆ ಇದು ಪ್ಲಾಸ್ಟಿಕ್ ಅಂತ, ಪ್ಲಾಸ್ಟಿಕ್ ಅಲ್ಲ, ಸಿಲಿಕಾನ್. ನಾನು ಒಂದ್ಸರಿ ಡಿಮಾರ್ಟಲ್ಲ ಎಲ್ಲ ಗೊತ್ತಿಲ್ಲ ನನಗೆ, ಈ ಥರದೊಂದು ಬ್ರಷು ಸಿಲಿಕಾನಿಂದ ಮಾಡಿರ್ತಾರೆ. ಅದು ಸ್ವಲ್ಪ ಈ ರೀತಿ ಇರುತ್ತೆ, ಅಂದರೆ ಪೇಂಟ್ ಮಾಡೋ ಬ್ರಷ್ ಇರುತ್ತಲ್ಲ ಆ ಥರ ಟೈಪ್ ಇರುತ್ತೆ. ಇದು ಬಂದು ಸರ್ಕಲ್ ಶೇಪಲ್ಲಿದೆ ಅಷ್ಟೇ. ಅದಕ್ಕೆ ನಾನು 100 ರೂಪಾಯಿ ಕೊಡಬೇಕಲ್ಲ. ಇದಾದರೆ ಬಾಟಲ್ ಮತ್ತು ಬ್ರಷ್ ಎರಡೂ ಕೂಡ 100 ರೂಪಾಯಿಗೆ ಸಿಗುತ್ತಲ್ಲ, ಇದೇ ತೊಗೊಳ್ಳೋಣ ಅಂತೇಳಿ ನಾನು ಇದನ್ನು ತೊಗೊಂಡಿದ್ದು. ಚೆನ್ನಾಗಿದೆ. ಇವಾಗ ಅಲ್ಲಿಂದ ಬರ್ತಿದ್ದಾಗೆ ಡಿಮಾರ್ಟಿಗೆ ಹೋಗಿದ್ವಿ, ಹಾಗೆ ಪಿಜ್ಜಾ ಎಲ್ಲ ತೊಗೊಂಬರೋದಕ್ಕೆ. ಆ ಪಿಜ್ಜಾ ಎಲ್ಲ ತೊಗೊಂಡು ಬರ್ತಾ ಇರುವಾಗಲೇ ಫೋನ್ ಬಂತು, ಈ ಥರ ಬಂದಿದ್ದೀವಿ ಅಂತೇಳಿ. ಆಮೇಲೆ ಒಂದು 10 ನಿಮಿಷ ವೆಯ್ಟ್ ಮಾಡಿ ಅಂತೇಳಿ ಬಂದು ಪಿಜ್ಜಾ ಎಲ್ಲ ತಿಂದು ಓಪನ್ ಮಾಡಿ ನೋಡಿ, ಅದಕ್ಕೆ ನಿಮಗೆ ರಿವ್ಯೂ ಕೊಡೋಣ ಹೇಗಿದೆ ಅಂತೇಳಿ. ಚೆನ್ನಾಗಿದೆ ಬಾಟಲು. ರೇಟು 160 130 ಏನಿದೆ ಅಷ್ಟೇ, ತುಂಬ ಏನು ಕಾಸ್ಟ್ಲಿ ಏನಲ್ಲ. ಓಕೆ, ಇವಾಗ ನಾನು ಇಯರಿಂಗ್ಸ್ ಎಲ್ಲ ತೆಗ್ದಿದ್ದೀನಿ, ಕಿವಿಯೆಲ್ಲ ಅಂತ ನೋಡ್ತಾ ಇತ್ತು. ಅದರಿಂದ ಇವಾಗ ಇದೆಲ್ಲ ಸೀರೆ ಎಲ್ಲ ಹಾಗಾಗಿ ಬಿಟ್ಟು ಹೋಗಿದ್ನಲ್ಲ, ಇವಾಗೆಲ್ಲ ಇದನ್ನೆಲ್ಲ ಮಡ್ಚಿಡಬೇಕು. ಹಾಗೆ ಡ್ರೆಸ್ ಚೇಂಜ್ ಮಾಡಬೇಕು.
ಹಾಗೆ ಇನ್ನೊಂದು ಅಂದ್ಕೊಂಡೇನೆಂದರೆ ನಾನು ಡ್ರೆಸ್ ಹಾಕ್ಕೊಂಡು ಹೋಗಿದ್ದೆ ಬೆಸ್ಟ್ ಅಂತ. ಯಾಕೆಂದರೆ ಮಳೆ ಬರ್ತಾಯಿತ್ತು ನೋಡಿ, ಪಿಚಿ ಪಿಚಿ ಥರ ಎಲ್ಲ ಆಗಿತ್ತು ರೋಡೆಲ್ಲ. ನಾವು ಫಸ್ಟು ಎಂಟ್ರಿ ಹೋಗ್ತಾ ಇದ್ವಿ ನೋಡಿ, ಅಲ್ಲಿ ಉತ್ರಳಿಯಲ್ಲಿ ಇಳಿದ್ಬಿಟ್ಟು ಆವಾಗ ಸ್ವಲ್ಪ ಹೆಂಗಿತ್ತು ಅಂದರೆ ಲೈಟಾಗಿ ಮಳೆ ಬಿದ್ದಿತ್ತು. ನಾವು ಪಾರ್ಟಿ ಹಾಲಿಗೆ ಹೋಗಿ ಒಂದು 10 ನಿಮಿಷ ಕೂತಿದ್ವಿ, ಆವಾಗ ಜೋರು ಮಳೆ ಬಂತು. ಆಮೇಲೆ ಊಟ ಗೀಟ ಎಲ್ಲ ಮುಗಿಸಿ ಎಲ್ಲ ಆದಮೇಲೂ ಮಳೆ ಬೀಳ್ತಾನೆ ಇತ್ತು. ಆವಾಗ ಅಂದ್ಕೊಂಡೆ ನಾನು ಸೀರೆ ಹಾಕ್ಕೊಂಡು ಬಂದಿದ್ದರೆ ಒಂದು ಕೈಲಿ ಹಿಂಗೆ ಇಟ್ಕೊಂಡು ಬರಬೇಕಿತ್ತು, ಗಲೀಜಾಗುತ್ತೆ ಅಂತ. ಡ್ರೆಸ್ ಅಂದರೆ ಆ ಥರ ಏನು ಅನಿಸಲ್ಲ. ಆದರೂ ಫಂಕ್ಷನ್ ಅಂದರೆ ನಿಜವಾಗ್ಲೂ ಸೀರೆನೇ ಬೆಸ್ಟು, ಚೆನ್ನಾಗಿ ಕಾಣಿಸ್ತೀವಿ. ಡ್ರೆಸ್ಸು ಅಂದರೆ ಈಗ ಅಲ್ಲಿ ಹೊರಗಡೆ ಹೋಗೋದಕ್ಕೆ ಚೆನ್ನಾಗಿರುತ್ತೆ. ಎಂಗೇಜ್ಮೆಂಟ್ ಇರ್ಬೋದು, ದೇವಸ್ಥಾನ, ಅಲ್ಲಿಗೆಲ್ಲ ಸೀರೆ ಬೆಟರು ಚೆನ್ನಾಗಿರುತ್ತೆ. ಅಂದರೆ ಒಂದು ಹುಡುಗಿ ಅಲ್ಲ, ಒಬ್ಬರು ಹುಡುಗಿ ಆದರೆ ಓಕೆ, ಒಬ್ಬರು ಮದುವೆ ಆದಮೇಲೆ ಅವರು ಸೀರೆ ಹಾಕ್ಕೊಂಡೋದ್ರೆ ಚೆನ್ನಾಗಿರುತ್ತೆ. ನನಗೆ ಸ್ವಲ್ಪ ಸೀರೆ ಎಲ್ಲ ಒಂಥರ ಹಿಂಸೆ ಅಂದ್ಬಿಟ್ಟಿದ್ದಾರೆ, ಡ್ರೆಸ್ಸೆಲ್ಲ ಹಾಕ್ಕೊಂಡು ಹೋಗ್ತೀನಿ. ಓಕೆ, ಚೆನ್ನಾಗಿ ಕಾಣಿಸುತ್ತೆ, ಸಿಂಪಲ್ ಆಗಿದೆ. ಓಕೆ, ಇದರಲ್ಲೇ ಹೋಗೋಣ. ಸೀರೆ ಎಲ್ಲ ಇದೆಲ್ಲ ಪಿನ್ ಮಾಡಿ ಎಲ್ಲ ಆಗ್ತಿ ಇಲ್ಲ, ನಂಗೆ ಸರಿಯಾಗಿ ಸ್ವಲ್ಪ ಸರಿ ಬರೋಲ್ಲ. ಅದನ್ನು ನಿಧಾನಕ್ಕೆ ಪಿನ್ ಮಾಡಿ ಇಡಬೇಕು. ನಾನು ಫಸ್ಟು ಏನೇನೋ ಪ್ಲ್ಯಾನ್ ಮಾಡಿದೆ, ಅದು ಫ್ಲಾಪ್ ಆಯಿತು. ಆಮೇಲೆ ಸೀರೆ ಹಾಕ್ಕೊಂಡು ಹೋಗೋಣ ಅಂತೇಳಿ ಅದು ಮಾಡಿದೆ, ಅದು ಸರಿಯಾಗಿ ಬರಲಿಲ್ಲ. ಆಮೇಲೆ ಟೈಮ್ ಬೇರೆ ಆಗೋಗಿತ್ತು. ಸದ್ಯಕ್ಕೆ ಡ್ರೆಸ್ಸೇ ಬೆಸ್ಟು ಅಂದ್ಬಿಟ್ಟು ಡ್ರೆಸ್ ಹಾಕ್ಕೊಂಡು ಹೋಗ್ಬಿಟ್ಟೆ. ಓಕೆ ಫ್ರೆಂಡ್ಸ್, ವಿಡಿಯೋನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಹುಡುಗರೇನು ಐಸ್ ಕ್ರೀಮ್ ತಿನ್ನಬೇಕು ಅಂತಿದ್ದಾರೆ. ನಾನು ಹೇಳ್ತಾಯಿದ್ದೀನಿ, ಅಲ್ಲೂ ಐಸ್ ಕ್ರೀಮ್ ತಿಂದಿದ್ದೀರಾ, ಬೇಡ ಅಂತೇಳಿ. ನೋಡೋಣ, ತಿಂತೀನಿ ಅಂದರೆ ಕೊಡಿಸ್ತೀನಿ, ಇಲ್ಲೇ ಪಕ್ಕದಲ್ಲೇ ಕಳಿಸ್ತೀನಿ. ಇಲ್ಲ ಅಂದರೆ ನಾಳೆ ತಿನ್ನಿ ಅಂತ ಹೇಳ್ತಾಯಿದ್ದೀನಿ ಅಷ್ಟೆ. ಓಕೆ, ವಿಡಿಯೋನ ಆಮೇಲೆ ಕಂಟಿನ್ಯೂ ಮಾಡ್ತಿದ್ದೀನಿ. ಇದನ್ನು ಸೇಫಾಗಿ ಇಡ್ತಾ ಇದ್ದೀನಿ. ಯಾರಾದರೂ ಮೇಲಿಟ್ಟರೆ ಇಲ್ಲಿ ಮಿರರ್ ಪಕ್ಕ ಯಾರಾದರೂ ಬೇಡಿಸ್ಬಿಡ್ತಾರೆ ಅಂತ ಹೇಳಿ ಭಯ ಅಷ್ಟೇ. ಅದಕ್ಕೆ ಎಲ್ಲ ಸ್ವಲ್ಪ ಕೆಳಗಡೆ ಇಡೋಣ ಅಂತೇಳಿ. ನನಗೆ ಇದು ಬಿದ್ದು ಹೊಡೆದೋದ್ರೆ ಇದೇನೋ ಅಷ್ಟು ನಾನು ಯೂಸ್ ಮಾಡಲ್ಲ ಅಂದ್ಕೊಂಡಿದ್ದೀನಿ, ಯಾಕೆಂದರೆ ಅದು ಜಾಸ್ತಿ ಯೂಸ್ ಮಾಡ್ತೀನಿ ಅಂತ. ನೋಡೋಣ, 2 ಇದೆ ಇವಾಗ. ಓಕೆ, ಇದು ಒಂದು ಸಂಜೆ 2 ಕ್ಯಾನು ನೀರು ಖಾಲಿಯಾಗಿತ್ತು. ಅದಕ್ಕೆ ನೀರು ತೊಗೊಬನ್ನಿ ಅಂದರೆ ಇಲ್ಲಿರೋ ಕ್ಯಾನು ಅದು ಸ್ವಲ್ಪ ಇತ್ತು. ಅದಕ್ಕೆ ಆ ಕ್ಯಾನೂ ನೀರನ್ನು ಅಂದರೆ ಅಲ್ಲಿರೋ ಕ್ಯಾನಲ್ಲಿರೋ ಸ್ವಲ್ಪ ನೀರನ್ನು ಖಾಲಿ ಮಾಡಿ ಅದನ್ನು ತಂದುಬಿಡ್ತೀವಿ ಅಂತ ನೋಡಿ. ಇರೋ ಚಿಕ್ಕ ಬಾಟ್ಲು, ದೊಡ್ಡ ಬಾಟ್ಲು ಎಲ್ಲದಕ್ಕೂ, ಆಮೇಲೆ ಪಾತ್ರೆಗೆ ಎಲ್ಲ ತುಂಬಿಸ್ಬಿಟ್ಟು ಆ ಕ್ಯಾನು ತೊಗೊಂಡೋಗಿ ತಂದಿಟ್ಬಿಡ್ತೀವಿ ಅಂತ. ಯಾಕೆಂದರೆ ಖಾಲಿ ಆಗೋದ್ರೆ ಮತ್ತೆ ನಾಳೆಗೆ ಹೇಳ್ತಾರಲ್ಲ ಹೋಗಿ ನೀರು ತೊಗೊಬನ್ನಿ ಅಂತೇಳಿ. ಅದಕ್ಕೆ ಇವರು ಈ ಥರ ಮಾಡ್ತಾಯಿದ್ದಾರೆ. ಇಲ್ಲೆಲ್ಲ ನೀರೆಲ್ಲ ಚೆಲ್ಲಿ ಮಾಡಿದ್ದಾರೆ. ಇವಾಗ ನೋಡಿ, ಇವರು ಫೋನ್ ಮಾಡಿ ಮಕ್ಕಳಿಗೆ ಏನೆಲ್ಲ ತಿಂಡಿ ಫ್ರೂಟ್ಸ್ ಎಲ್ಲ ಇದೆ ಅದನ್ನೆಲ್ಲ ಜೋಡಿಸ್ಬಿಟ್ಟು ತೋರಿಸ್ತಾ ಇರೋದು. ಏನೆಲ್ಲ ತರಿಸಿದ್ದೀವಿ, ಏನೆಲ್ಲ ತಂದಿದ್ದೀವಿ, ಮಾಡಿದ್ದೀವಿ ಅಂತ ತೋರಿಸ್ತಿದ್ದಾರೆ. ಇಲ್ಲಿ ನೋಡಿ, ವಿಡಿಯೋ ಕಾಲ್ ಮಾಡಿ ತೋರಿಸ್ತಾರೆ. ಅಜ್ಜಿ ತೆಗಿಯೋ ಕುಡಿತೆ ಸ್ವಲ್ಪ ರಿಂಗ್. ಅವ್ರ ಸೌಂಡ್ ಕೇಳ್ತಿದ್ದಂಗೆ ಫುಲ್ಲು ಕುಡ್ಕೊ. ಫಸ್ಟ್ ನಮ್ ನೋಡಿ ಸ್ವಲ್ಪ ಏನ್ ಮಾಡ್ತಿದ್ದೀರಾ ನೋಡ್ರಿ. ನನಗೆ ಹೇಳ್ಬಾರ್ದು, ನಾನು ಅವ್ರು ಬಂದಾಗಲೂ ಹಂಗೆ ಮಾಡಿಸ್ತೀನಿ, ನಿಮಗೆ ತಿಳ್ಕೊಳ್ಳಿ. ಇಲ್ಲ, ನಾನು ನೋಡ್ಸೋ, ನೀನ್ ಹೇಳು, ನಾನು ನೋಡ್ಸೋ. ನಿಮ್ಮ ಉದಯಗಳಿಗೆ ಕೇರ್ಬಿಲ್ಲ ಅಂತಂದ್ರೆ ಅಜ್ಜಿ ಈಗ ನೋಡಿಲಿ ಇಷ್ಟೇ. ಮತ್ತೆ ತಂದಿದ್ದೀವಿ, ಮಮ್ಮ ಎಲ್ಲ ತಂತು. ಮಿಕ್ಸ್ಚರು ಇನ್ನೊಂದು ಮಿಕ್ಸ್ಚರು. ಯಾಕಮ್ಮ ವಿಡಿಯೋ ಪಾಸ್ ಮಾಡಿರೋದು? ಪುರಿ ಉಂಡೆ, ನಿಪ್ಪಿಟ್ಟು, ಸ್ವೀಟು, ಕಾಜು ಬರ್ಫಿ, ಕೊಬ್ಬರಿ ಮಿಠಾಯಿ, ಥಮ್ಸಪ್ಪು, ಇಲ್ಲೊಂದು ಥಮ್ಸಪ್ಪು, ಇಲ್ಲೊಂದು ಥಮ್ಸಪ್ಪು, ಮೌಂಟೇನ್ ಡ್ಯೂ, ಸ್ಪ್ರೈಟು, ಬಿಂದು, ಫ್ರೂಟ್ಸು ಎಲ್ಲ ತಂದಿದ್ದೀವಿ. ಉಸಿರೇ ಬರ್ತಿಲ್ಲಪ್ಪ ಆ ಕಡೆಯಿಂದ. ಉಸಿರೇ ಬರ್ತಿಲ್ಲ. ಹೆಂಗೆ ಪುಟ್ಟಜಿ ಮುಗಿತದೆ, ಉಗಿಸ್ಕೊಳ್ಳಿಕ್ಕೆ ಇಬ್ರು ಪುಟ್ಟಜಿ ಮುಗಿತದೆ.
ನಿನಗೆ ಬೈತದೆ ಈಗ ವ್ಯಾಚಾರ ಕೆಟ್ಟಿದ್ದಲ್ಲ ಅಂತಂದ್ರೆ ನಿನಗೆ ಹೆಂಗೆ ಏ ನಿಮ್ ನಾಳೆ ಮೂವಿಗೆ ಇವತ್ತಿದೆ ಲೆಕ್ಕ ತಗೊಂಬಿಟ್ವಿ 3 ಮೂವಿ ಎಷ್ಟು ತಗೊಂಡ್ಬಿಟ್ಟಿದೀವಿ ನಾವು ನಿಮ್ ನಾಳೆ ಮೂವಿಗೆ ನಾವು 3 ಮೂವಿ ತಿನ್ನಷ್ಟು ತಗೊಂಡ್ಬಿಟ್ಟಿದೀವಿ ಇವಾಗ ಜ್ಯೂಸ್ ಬೇರೆ ಉಡಿಸ್ತಾವನೆ ದೊಡ್ಡ ತಮ್ಸಪ್ ಚೆನ್ನಾಗೈತಿ ಇನ್ನೊಂದು ತೋರದ ದೊಡ್ಡ ಹೆಂಗೆ 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 ನಾವು ಪುಟ್ಟಜ್ಜಿ ಅಂಗಡಿ ಇಲ್ಲ ಇಲ್ಲ ಪುಟ್ಟಜ್ಜಿ ನಾನು ಬಂಬೈತಿ ಓ ಭ್ರಮೆ ನೀವು ಇವತ್ತು ಸೇರ್ಸಿದ್ರೆ ನೆನ್ನೆದು ಮೀರ್ಸಕ್ಕಾಗಿದ್ದ ಇಲ್ಲ ನಾಳೆ ನೋಡ್ಸ್ಬಿಟ್ಟು ಇವತ್ತನ್ನ ಮೀರಿಸ್ತೀರಾ ಭ್ರಮೆ ಭ್ರಮೆ ಅದು ಕನಸು ಕಾಣುವುದು ಒಳ್ಳೆಯದು ಅದು ನನಸು ಮಾಡುವುದು ತುಂಬಾ ಕಷ್ಟಪಟ್ಟಿ ನಮ್ಗೂ ಬರುತ್ತೆ ನನ್ ಕೆಮ್ಮೆ ಬಂತು ಮಗು ಬಂದ್ಬಿಡ್ತು ಬೆಕ್ಕು ಬಂತು ಬೆಕ್ಕುಗವೆ ಮಿಯಾವ್ ಮಿಯಾವ್ ಅಂತ ಸುಳ್ಳು ಸುಳ್ಳು ಅಂತೈತೆ ಇಬ್ರು ನಿದ್ದೆ ಮಾಡಿದ್ರೆ ಪ್ಲಾನ್ ಮಾಡ್ತಾರೆ ಇಬ್ರು ಬರೀಕತ್ತು ಏನ್ ನಾ ಜ್ಯೂಸ್ ಕುಡಿತಾ ಇದೀವಿ ಬೇಕಾ ಬೇಕಾ ಕುಡಿ ಕುಡಿ ಫೋನ್ ನುಂಕು ಹೇಳ್ತೀನಿ ಟೇಸ್ಟ್ ಬರುತ್ತೆ ಯಾವ್ದು ಬೇಕು ಅಂತ ಕೇಳ ನೀನು ಊಟದ ಲೆಕ್ಕ ಹಾಕಿದ್ರೆ ನಾವು ಊಟ ತಿಂದಿರೋದೆಲ್ಲ ಲೆಕ್ಕ ಹಾಕ್ತಿವಿ ಅದು ಚೀಟಿಂಗ್ ಅಲ್ವಾ ನೀನ್ ಲೆಕ್ಕ ಹಾಕಿದ್ರೆ ನಾವು ಲೆಕ್ಕ ಹಾಕ್ತಿವಿ ನೀವು ಹೊರಗಡೆ ತಂದಿರೋದ್ ಲೆಕ್ಕ ಹಾಕಿ ಕಡ ಇಲ್ಲಿ ಕಡ ಲೋ ಚಿನ್ನ ನೋಡಿದ್ರ ಡೈಲಿ ಹೀಗೇನೆ ಒಂದು ದಿನಕ್ಕೆ 3-4 ಬಾರಿ ವಿಡಿಯೋ ಕಾಲ್ ಮಾಡೋದು, ಇಲ್ಲ ಅವರು ವಾಯ್ಸ್ ಮೆಸೇಜ್ ಕಳಿಸೋದು, ಇಲ್ಲ ಫೋಟೋ ತೆಗೆದು ಕಳಿಸೋದು, ಈ ಥರನೇ ಮಾಡಿ ಮಾಡೋದು. ಇವ್ರ ಪಾಪ ಸುಮ್ಮನೆ ಇದ್ದರು, ಇವರು ಕೌಶಿಗೆ ಧನುಗೆ ಇದೆಲ್ಲ ಗೊತ್ತಿಲ್ಲ, ಅವ್ರ ಪಾಡಿಗೆ ಅವರು ಸುಮ್ಮನೆ ಇದ್ದರು. ಅವರೇ ವೀಡಿಯೋ ಕಾಲೆಲ್ಲ ಮಾಡಿ ಫಸ್ಟ್ ಮಾಡಿದ್ದೆ. ಅವರು ವೀಡಿಯೋ ಕಾಲ್ ಮಾಡಿಬಿಟ್ಟು ನಮ್ಮ ಅಜ್ಜಿ ನಮಗೆ ಚಿಕನ್ ಅಂದರೆ ನಾಟಿ ಕೋಳಿ ಸಾಂಬಾರು ಮಾಡಿದೆ, ಮಟನ್ ಬಿರಿಯಾನಿ ಮಾಡ್ತಾಯಿದೆ, ಮತ್ತು ನಾಳೆ ಮತ್ತೆ ಕೋಮಲ್ ಬಿರಿಯಾನಿ ಅಂತ ಹೇಳ್ತಾ ಇರ್ತೀನಿ ನೋಡಿ, ಅಲ್ಲಿ ಬಿರಿಯಾನಿ ತರಿಸ್ಕೊಡ್ತೀನಿ ಅಂತ ಹೇಳಿದೆ. ಹಾಗೆ ಹೀಗೆ ಅಂತ ನಮ್ಮ ಪಿಂಕು ಸ್ವಲ್ಪ ಸ್ಕೋಪ್ ತೋರಿಸ್ಕೊಳ್ಳೋದು ಜಾಸ್ತಿ, ಅದೆಲ್ಲ ಹೇಳ್ತಾಯಿದ್ಲು. ಆಮೇಲೆ ಅಜ್ಜಿ ಕೈ ರುಚಿ ತಿನ್ನಬೇಕು ಅಂದ್ರೂ ಪುಣ್ಯ ಮಾಡಿರಬೇಕು ಗೊತ್ತಾ, ಹಾಗೆ ಹೀಗೆ ಅಂತೆಲ್ಲ ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ಇವರು ಅವ್ರಿಗೆ ಈ ಥರ ಉರಿಸ್ತಾ ಇದ್ದಾರೆ ಅಷ್ಟೇ. ಹಾಗೆ ನಾನು ರಾತ್ರಿಗೆ ಉಪ್ಪು ಸಾಂಬಾರು ಮಾಡೋಣ ಅಂತೇಳಿ ಉಪ್ಪು ಸಾಂಬಾರು ಮೊಳಕೆ ಕಾಳಿತ್ತು, ಅದಕ್ಕೆ ಉಪ್ಪು ಸಾಂಬಾರು ಮಾಡ್ತಾಯಿದ್ದೀನಿ ಅಷ್ಟೇ. ಅಲ್ಲಿ ನೋಡಿ ಸ್ವೀಟಿ ಜೊತೆ ಮೋಹನ್ ಮಾಮ ಮಾತಾಡ್ತಿದ್ದಾರೆ. ಈ ಥರ ಇರುತ್ತೆ ಡೈಲಿ ಇದೇ ಥರ. ಆ ಕಡೆಯಿಂದ ಅಜ್ಜಿ ಫೋನ್ ಮಾಡಿಬಿಟ್ಟು ಇವ್ರಿಗೆ ಬೈಯೋದು, ಸುಮ್ಮನಿರಲ್ಲ ಯಾಕರಲ್ಲ ಈ ಥರ ಮಾಡ್ತಿದ್ದೀರ ಅಂತ. ಅದಕ್ಕೆ ಇವರು ನಾವಲ್ಲ ಅಜ್ಜಿ ಫಸ್ಟು ಸ್ಟಾರ್ಟ್ ಮಾಡಿದ್ದು, ನಿಮ್ಮ ಮೊಮ್ಮಕ್ಕಳು ಹಾಗೆ ಹೀಗೆ ಅಂತ ಇವರು ಈ ಕಡೆಯಿಂದ ಸ್ಟಾರ್ಟ್ ಮಾಡೋದು. ಸುಮ್ಮನೆ ಆಗ್ಬಿಟ್ಟಿರ್ತಾರೆ. ಅವರೇನೋ ಒಂದು ತೊಗೊಂಡಿದ್ರು, ಒಂದು ಐಸ್ ಕ್ರೀಮ್ ತೊಗೊಂಡಿದ್ರು ಫೋಟೋ ತೆಗೆದು ಕಳಿಸೋದು, ನೋಡು ನಾವು ಈ ಐಸ್ ಕ್ರೀಮ್ ತಿಂತಾಯಿದ್ದೀವಿ, ನೀವು ತಿಂತಿದ್ದೀರಾ ಅಂಥೇಳಿ ಮಾಡೋದು. ಈ ಥರ ಮಾಡಿ ಅವ್ರಿಗೆ ಕೋಪ ಬರ್ಸ್ಬಿಟ್ಟಿದ್ದಾರೆ ಅಷ್ಟೇ. ಹಾಗೆ ಬೆಕ್ಕು ಅಲ್ಲೊಂದು ಹುಳ ಓಡಾಡ್ತಾಯಿತ್ತು, ಅದನ್ನು ಹಿಡಿಯೋದಕ್ಕೆ ಸ್ಕೆಚ್ ಆಗ್ತಾಯಿದೆ. ಅದು ಒಂದು ಶಾರ್ಟ್ಸ್ ಹಾಕಿದ್ನಲ್ಲ, ಅದರಲ್ಲಿ ಒಂದು ಚೀತಾ ಇತ್ತು, ಅದು ಒಂಥರ ಲೈಟ್ ಬೆಳಕಿಗೆ ಒಂಥರ ಶೈನಿಂಗ್ ಥರ ಹೊಳಿತಾ ಇದೆ ಅಷ್ಟೇ. ಓಕೆ ಫ್ರೆಂಡ್ಸ್, ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.